ರೀಸೆಂಟ್ ಆಗಿ ಒಬ್ಳು ಫಾರಿನರ್ ಇಂಡಿಯಾಗೆ ಬರ್ತಾರೆ. ಅವರು ಇಂಡಿಯಾದಲ್ಲಿ ಟ್ರಾವೆಲ್ ಮಾಡೋದಕ್ಕೆ ಒಂದು ಟ್ರೈನ್ ನ ಬುಕ್ ಮಾಡಿರ್ತಾರೆ. ಆ ಟ್ರೈನ್ ನಲ್ಲಿ ವಾಶ್ರೂಮ್ ನ ಪರಿಸ್ಥಿತಿ ನೋಡಿ ಅವ್ರಿಗೆ ಶಾಕ್ ಆಗಿರುತ್ತೆ. ಅಂಡ್ ಇಂಡಿಯನ್ ಟ್ರೈನ್ಸ್ ನ ಪರಿಸ್ಥಿತಿ ಏನಕ್ಕೆ ಹೀಗಿದೆ ಅಂತ ಅವ್ರ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಅಲ್ಲಿ ಶೇರ್ ಮಾಡಿರ್ತಾರೆ. ಅಂಡ್ ಇದಕ್ಕೆ ನಮ್ಮ ಜನರು ಏನ್ ಉತ್ತರ ಕೊಟ್ಟಿರಬಹುದು ಹೇಳಿ? ಯಾವ್ದಾದ್ರು ಒಳ್ಳೆ ಟ್ರೈನ್ ಬುಕ್ ಮಾಡ್ಬೇಕಾಗಿತ್ತು, ಸ್ವಲ್ಪ ದುಡ್ಡು ಖರ್ಚು ಮಾಡ್ಬಿಟ್ಟಿದ್ರೆ ಏನಾಗ್ಬಿಟ್ಟಿರೋದು ಅಂತ ಅವರಿಗೆ ಹಾಸ್ಯ ಮಾಡ್ತಾರೆ. ಭಾರತದ 90% ಆಫ್ ರೈಲ್ಗಳ ಪರಿಸ್ಥಿತಿ ಹೀಗೆ ಇದ್ರೆ ಯಾವ ಟ್ರೈನ್ ನ ಬುಕ್ ಮಾಡಿ ಏನ್ ಪ್ರಯೋಜನ? ಅಂಡ್ ಜನರಲ್ಲಿ ಇದೇ ಮೈಂಡ್ ಸೆಟ್ ಚೇಂಜ್ ಆಗ್ಬೇಕು. ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ಕೊಂಡು ಸುಮ್ನೆ ಇದ್ರೆ ನಮ್ಮ ಜನಪ್ರತಿನಿಧಿಗಳು ಅವ್ರು ಇಷ್ಟ ಬಂದಂಗೆ ಮಾಡ್ಕೊಂಡು ಹೋಗ್ತಾರೆ. ಅಂಡ್ ಇದೇ ಮೈಂಡ್ ಸೆಟ್ ಚೇಂಜ್ ಆಗಿ ಆ ಫಾರಿನರ್ ಕೇಳಿರೋ ಕ್ವೆಶ್ಚನ್ ನಾವು ಕೇಳಬೇಕಾಗಿತ್ತು. ರೀಸೆಂಟ್ ಆಗಿ ರೈಲ್ವೆ ಎಂಪ್ಲಾಯಿ ಒಬ್ಬ ಕಪ್ಲಿಂಗ್ ಮಾಡೋ ಸಮಯದಲ್ಲಿ 2 ಟ್ರೈನ್ ಮಧ್ಯೆ ಸಿಗಾಕೊಂಡು ಸಾವನ್ನಪ್ತಾನೆ. ಅಂಡ್ ತಂತ್ರಜ್ಞಾನ ಇಷ್ಟು ಮುಂದುವರೆದಿರೋ ಕಾಲದಲ್ಲಿ, ಆಟೋಮೆಟಿಕ್ ಕಪ್ಲಿಂಗ್ ಸಿಸ್ಟಮ್ ಇರೋ ಕಾಲದಲ್ಲಿ, ಇನ್ನು ಅದೇ ಹಳೆ ಕಾಲದ ಕಪ್ಲಿಂಗ್ ಸಿಸ್ಟಮ್ ನಮ್ಮ ಭಾರತದ ರೈಲ್ವೆ ಸಿಸ್ಟಮ್ ಅಲ್ಲಿ ಯೂಸ್ ಮಾಡ್ತಿದ್ದಾರೆ ಅಂತಂದ್ರೆ ನಮ್ಮ ಭಾರತ ಎಲ್ಲಿ ಹೋಗ್ತಿದೆ ಅಂತ ನೀವೇ ಯೋಚನೆ ಮಾಡಿ. ಅಂಡ್ ಇದೇ ಮೈಂಡ್ ಸೆಟ್ ಚೇಂಜ್ ಆಗ್ಲಿ ಅಂತಾನೆ ನಾನು ಈ ವಿಡಿಯೋನ ಮಾಡ್ತಾ ಇರೋದು. ಈ ವಿಡಿಯೋಯಿಂದ 1% ಜನರ ಮೈಂಡ್ ಸೆಟ್ ಚೇಂಜ್ ಆದ್ರೆ ಸಾಕು, ಅದರಿಂದ ಬದಲಾವಣೆನ ಕಾಣಬಹುದು. ಅಂಡ್ ಅದೇ ಬದಲಾವಣೆ ನನಗೂ ಕೂಡ ಬೇಕಾಗಿರೋ, ಯಾಕಂದ್ರೆ ಬದಲಾವಣೆ ಮ್ಯಾಟರ್ ಆಗುತ್ತೆ.